ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ ಪಿ ಯು ಸಿದು ತುಂಬ ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಕನ್ನಡ, ಇಂಗ್ಲೀಷ್ ಸಬ್ಜೆಕ್ಟಿಂದು ಇವತ್ತೇನು ಎಕ್ಸಾಮ್ ನಡೆದಿತ್ತಲ್ಲ, ಆ ಒಂದು ಎಕ್ಸಾಮ್ದು ನಾನು ಕ್ವಶನ್ ಪೇಪರ್ಗಳನ್ನು ಅಪ್ಲೋಡ್ ಮಾಡ್ತೀನಿ ಅಂತ. ಓಕೆ, ಸೊ ಇವಾಗ ಇದರಲ್ಲಿ ಅದನ್ನೇ ಹೇಳ್ಕೊಡ್ತೀನಿ. ಮತ್ತು ನಿಮಗೆ ಇದರದ್ದು PDF ಬೇಕಾಗಿತ್ತು ಅಂದರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ತಾವು ನೋಡಬೇಕು, ನನ್ನೊಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಬೇಕು. ಸೊ ಯಾವ ಥರ ಜಾಯಿನ್ ಆಗಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೆ ನಾನು. ಆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಯೂಸ್ ಮಾಡಿ ತಾವು ಜಾಯಿನ್ ಆಗ್ಬೋದು. ಓಕೆನಾ? ಸೊ ಯಾವ ಅಡ್ವಾನ್ಸ್ ಕ್ವಶನ್ ಪೇಪರ್ಗಳು ಸಿಗಂಗಿಲ್ಲ ನೋಡ್ರಿ. ಇವತ್ತೇನು ಬೇರೆ ಡಿಸ್ಟಿಕಲ್ಲಿ ಕಂಪ್ಲೀಟ್ ಆಗಿದೆ ಅಲ್ವಾ, ಅವು ಒಂದು ಕ್ವಶನ್ ಪೇಪರ್ಗಳು ಅದಾವೆ. ಮತ್ತು ನಾಳೆ ನಿಮ್ಮ ಕಾಲೇಜಲ್ಲಿ ಅಥವಾ ನಾಳೆ ಎಕ್ಸಾಮ್ ಕ್ವಶನ್ ಪೇಪರ್ ಇದನ್ನೇ ಅದ ಅಂತ ತಿಳ್ಕೊಬೇಡ್ರಿ. ಇದು ಬೇರೆ ಡಿಸ್ಟಿಕ್ದು ಇವತ್ತು ಮುಗಿದಿದ್ದು ಕ್ವಶನ್ ಪೇಪರ್ಗಳು ಅದಾವೆ. ಇವತ್ತೇನದ ನಾನು ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಕೇಳಿ ತೊಗೊಂಡಿದ್ದದ ಇದು. ಸೊ ಯಾರೆಲ್ಲ ಕ್ವಶನ್ ಪೇಪರ್ ಕಳಿಸಿದವರಿಗೆಲ್ಲ ಧನ್ಯವಾದಗಳು. ಓಕೆ, ಸೊ ಇವಾಗ ಫಸ್ಟ್ ಫಿಸಿಕ್ಸ್ ನೋಡ್ರಿ. ಇದು ಯಾವುದದ ರೀ? ಫಿಸಿಕ್ಸೇ ಅದ ನೋಡ್ರಿ. ಸೆಕೆಂಡ್ ಟೆಸ್ಟ್ ಡಿಸೆಂಬರ್ 2023-24, ಮ್ಯಾಕ್ಸಿಮಮ್ ಮಾರ್ಕ್ಸ್ 35 ಇದೆ ನೋಡ್ರಿ. ಇಲ್ಲ ನಿಮಗೇನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ, ಜಸ್ಟ್ ಕ್ವಶನ್ಸ್ಗಳು ಅಷ್ಟೇ ಅದಾವೆ. ನೀವೇನು ನೋಡ್ರಿ, ಸ್ಕ್ಯಾನ್ ಮಾಡಿರಿ ಯಾವ ಥರ ಕ್ವಶನ್ಸ್ ಇದಾವೆ ಅಂತ. 1 ಮಾರ್ಕಿಂದ ಕ್ವಶನ್ಸ್ಗಳು ಅದಾವೆ. ಇವು ಅಂದರೆ MCQ ಅದಾವೆ ನೋಡ್ರಿ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು 5 ಅದಾವೆ. 5ಕ್ಕೆ 5 ತಾವೇನು ಮಾಡಬೇಕು, ಇಲ್ಲಿ ಇವುಗಳನ್ನು ಬಿಡಿಸ್ಬೇಕು. ಸಿಂಪಲ್ ಕ್ವಶನ್ಸ್ಗಳು ಅದಾವೆ ರೀ. ತಾವೇನದ ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇವೇ ಕ್ವಶನ್ಸ್ಗಳು ಬರ್ತಾವೆ ಅಂತ ಹೇಳಕ್ಕೆ ಬರೋಂಗಿಲ್ಲ, ಬಟ್ ಇದೇ ಥರ ಬರ್ತಾವೆ ನೋಡ್ರಿ. ನೋಡ್ರಿ ಒಂದು ಸ್ವಲ್ಪ ಕ್ವಶನ್ಸ್ ಯಾವ ಥರ ಕೇಳಿದ್ದಾನಂತ. MCQ ಆಯಿತಾ? ಅದಾದ್ಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಷ್ಟು ಅದಾವೆ ರೀ? 3 ಅದಾವೆ ನೋಡ್ರಿ. ನಿಮ್ಗೆ ಯಾವುದಾದ್ರೂ ಕ್ವಶನ್ ಆನ್ಸರ್ ಬರಲಿಲ್ಲ ಅಂದರೆ ನಿಮ್ಮ ಲೆಕ್ಚರರ್ಸ್ಗಳನ್ನ ಕೇಳಿ ತಿಳ್ಕೊಳ್ರಿ. ಒಂದು ಟೈಪ್ ನೋಡ್ರಿ, ಇದು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರ್ತದೆ ಯಾವ ಥರ ಅದಪ್ಪ ಕ್ವಶನ್ ಪೇಪರ್ ಅಂತೇಳಿ. ಅದಾದ್ಮೇಲೆ 2 ಮಾರ್ಕಿಂದ ನೋಡ್ರಿ, 4 ಕ್ವಶನ್ಸ್ಗಳು ಅದಾವೆ 2 ಮಾರ್ಕಿಂದು. ಓಕೆ, 1 2 3 4 ರೈಟ್. ಇಲ್ಲಿ ಯಾವುದೇ ರೀತಿಯಿಂದ ಚಾಯ್ಸ್ ಇಲ್ಲ ನೋಡ್ರಿ ನಿಮಗೆ. 1 2 3 4, ಬಟ್ ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ, ಕೆಲವೊಂದು ಕಾಲೇಜಲ್ಲಿ ಕೊಟ್ಟಿಲ್ಲ. ಮ್ಯಾಕ್ಸಿಮಮ್ ಕೊಡಬೇಕು, ಕೊಡ್ತಾರೆ. ಇಲ್ಲಿ 3 ಮಾರ್ಕಿಂದ ಅದಾವೆ, ಇಲ್ಲೂ ಯಾವುದೇ ರೀತಿಯಿಂದ ಚಾಯ್ಸ್ ಇಲ್ಲ. ಅದಾದ್ಮೇಲೆ ಇಲ್ಲಿ 5 ಮಾರ್ಕಿಂದ ಅದ ನೋಡ್ರಿ. 5 ಮಾರ್ಕಿಂದ ಒಂದೇ ಕ್ವಶನ್ ಅದ, ಅಲ್ಲಿ ಯಾವುದೇ ರೀತಿಯಿಂದ ನಿಮಗೆ ಚಾಯ್ಸ್ ಇಲ್ಲ. ಅದಾದ್ಮೇಲೆ ಇದೇನದ ರೀ? ನ್ಯೂಮರಿಕಲ್ಸ್ ಅದ ನೋಡ್ರಿ. ನೋಡ್ರಿ ಏನದ ನ್ಯೂಮರಿಕಲ್, ಚೆನ್ನಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಐ ಥಿಂಕ್ 40 ಮಾರ್ಕ್ಸ್ ಕಂಪ್ಲೀಟ್, 35 ಮಾರ್ಕ್ಸ್ ಕಂಪ್ಲೀಟೆಡ್ ಅಂತ ಅನಿಸ್ತದೆ ನಂಗೆ. 5 5 3 8 8 8 16 16 9 25 30 35. ಎಸ್, ಇಟ್ ಈಸ್ ಕಂಪ್ಲೀಟೆಡ್. 35 ಮಾರ್ಕ್ಸ್ ಕವರ್ ಆಗಿದ್ದ ನೋಡ್ರಿ ಒಂದೇ ಪೇಜಲ್ಲೇ. ಅದಕ್ಕೆ ಮೇ ಬಿ ಅವರು ಚಾಯ್ಸ್ ಕೊಟ್ಟಿಲ್ಲ ಅಂತ ಅನಿಸ್ತದೆ. ಇದಾದ್ಮೇಲೆ ಮ್ಯಾಥ್ಸಿಗೆ ಹೋಗೋಣವಾ ಇವಾಗ? ಎಸ್, ಕೆಮಿಸ್ಟ್ರಿಲಿದೆ, ಬಯಾಲಜಿ ಇದೆ. ಇಲ್ಲಿ ಮ್ಯಾಥ್ಸಿಗೆ ಹೋಗೋಣ ಅಂತ ಒಂದು ಟೈಮ್. ವಾರಪ್ಪ ಮ್ಯಾಥ್ಸ್ ಎಲ್ಲಿದೆಯಾ? ಬಂದ ಪಾಯಿಲ್ವಾನ್. ಎಸ್, ಮ್ಯಾಥ್ಸ್ ಬಂತು ನೋಡಿ ಕ್ವಶನ್ ಪೇಪರ್. ಓಕೆ, ಸೊ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ನೋಡ್ರಿ. ಇದು ಫಸ್ಟ್ PUC ಸೆಕೆಂಡ್ ಟೆಸ್ಟ್ ಡಿಸೆಂಬರಲ್ಲಿಂದು. ಆನ್ಸರ್ ಆಲ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ನೋಡ್ರಿ. ಎಲ್ಲ ತುಂಬ ಈಸಿ ಕ್ವಶನ್ಸ್ಗಳು ಅದಾವೆ. ತಾವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಮತ್ತು ನಿಮ್ಗೆ ಏನಾದರೂ ಇದ್ರ ಸೊಲ್ಯೂಷನ್ಸ್ ಬೇಕಾಗಿತ್ತು ಅಂದರೆ ತಾವು ನಾನು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಎಲ್ಲ ಚಾಪ್ಟರ್ದು ಎಲ್ಲ ಕ್ವಶನ್ಸ್ಗಳು ಹೇಳಿದ್ದೀನಿ ನೋಡಿರಿ. ನಾನು ಫಸ್ಟ್ PUC ಮ್ಯಾಥಮೆಟಿಕ್ಸ್ ಆಲ್ಮೋಸ್ಟ್ ಎಲ್ಲ ಮುಗಿಸೀನಿ. ತಾವೆಲ್ಲ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ರೈಟ್. ನೆಕ್ಸ್ಟ್ ನೋಡಿರಿ, ಇದರಲ್ಲೇ ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡಿರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಎಸ್, 8th 9th 10th ಅಂತ ನೋಡ್ರಿ. ನೋಡ್ರಿ ಕ್ವಶನ್ ಏನದ ನೋಡ್ರಿ, ಆನ್ಸರ್ಗಳು ಇಲ್ಲಿ ಕೊಟ್ಟಿದ್ದಾನೆ. ಕರೆಕ್ಟ್ ಆನ್ಸರ್ ಯಾವ್ದಾಗ್ತದೆ ಫಿಲ್ ಮಾಡಿರಿ. ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ, ಯಾವ ಥರ ಕೇಳ್ಬೋದು, ಒಂದು ಐಡಿಯಾ ಬರ್ತದೆ ನಿಮಗೆ. ಓಕೆ, ಇನ್ ಹೌ ಮೆನಿ ವೇಸ್, ಇದಂತೂ ಫಿಕ್ಸ್ ಅದ ನೋಡ್ರಿ. ಫಿಕ್ಸ್ ಕ್ವಶನ್ ಅಂತಲೇ ಹೇಳ್ಬೇಕು ಇದನ್ನು. ಪರ್ಮಿಟೇಷನ್ಸ್ ಏನದ ಇದನ್ನು ಹೇಳಿದ್ದೀನಿ, ನೀವು ಪ್ರಾಕ್ಟೀಸ್ ಮಾಡಿ ಸರಿಯಾಗಿ. ಇದನ್ನು ಫಿಕ್ಸ್ ಕ್ವಶನ್ ನೋಡ್ರಿ. ಇವೆಲ್ಲ ಫಿಕ್ಸ್ ಕ್ವಶನ್ಸ್ ಅದನ್ನು ಹೇಳಿದ್ದೀನಿ, ನೀವು ಪ್ರಾಕ್ಟೀಸ್ ಮಾಡಿರಿ. ಓಕೆ, 2 ಮಾರ್ಕಿಂದ 3 ಕ್ವಶನ್ಸ್ಗಳು ಅದಾವೆ. ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ ನಿಮಗೆ? 5 ಕ್ವಶನ್ಸ್ ಕೊಟ್ಟಿದ್ದಾನೆ ನೋಡ್ರಿ. 5 ಎಷ್ಟು ಬರಬೇಕು?
3 ಬರೀಬೇಕು. ಈಚ್ ಕ್ವಶನ್ ಕ್ಯಾರಿ 2 ಮಾರ್ಕ್, 6 ಮಾರ್ಕ್ ಕವರ್ ಆಗ್ತದೆ. ಓಕೆ, ಸೊ ಅದಾದ್ಮೇಲೆ ಇವಾಗ 3 ಮಾರ್ಕಿನ ಕ್ವಶನ್ಸ್ ನೋಡೋಣ ಅಂತಾರೆ. 3 ಮಾರ್ಕಿಂದ 3 ಕ್ವಶನ್ಸ್ ಅದಾವ. ಇವೆಲ್ಲ ಫಿಕ್ಸ್ ಕ್ವಶನ್ಸ್ ಅವ ನೋಡ್ರಿ. ನಾನು ಹೇಳಿದ್ದೀನಿ ಚಾಪ್ಟರ್ ವೈಸ್, ತಾವೇನು ಅಂದರೆ ಅವುಗಳನ್ನು ನೋಡಿ ಪ್ರಾಕ್ಟೀಸ್ ಮಾಡಿರಿ. ಸರ್ ಎಲ್ಲಿ ನೋಡ್ಬೇಕ್ರಿ, ಹೆಂಗೆ ನೋಡ್ಬೇಕ್ರಿ ಅಂತಂದರೆ ಏನಿಲ್ಲ, ನೀವು ಹೋಮ್ ಪೇಜಿಗೆ ಹೋಗ್ರಿ ಒಂದು ಯೂಟ್ಯೂಬ್ ಚಾನಲ್ದು. ಅದಾದ್ಮೇಲೆ ಪ್ಲೇಲಿಸ್ಟಲ್ಲಿ ಹೋಗ್ರಿ. ಓಕೆ, ಸೊ ಪ್ಲೇಲಿಸ್ಟಲ್ಲಿ ನಿಮ್ಗೆ ಯಾವ ಚಾಪ್ಟರ್ ಬೇಕೋ ಆ ಚಾಪ್ಟರ್ದು ಏನದ ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತು ಸಾಲ್ಯೂಷನ್ಸ್ಗಳು ಸಿಗ್ತಾವೆ ನೋಡ್ರಿ. ರೈಟ್, ನೋಡಿರಿ ಏನದ ಇವೆಲ್ಲ ಕ್ವಶನ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಂಗೆ ಟೈಮಲ್ಲಿ ಹೇಳೋಕ್ಕೆ ಇವಾಗ ಆಲ್ರೆಡಿ ಹೇಳಿದ್ದೀನಿ, ನೀವು ನೋಡಿ ಪ್ರಾಕ್ಟೀಸ್ ಮಾಡ್ಬೋದು. ಇದಂತೂ ಫಿಕ್ಸ್ ನೋಡಿರಿ. ಎಷ್ಟು 5 ಮಾರ್ಕಿಗೆ ಫಿಕ್ಸ್ ಕ್ವಶನ್ ಇದು. ಯಾವುದೇ ಕಾರಣಕ್ಕೆ ಬಿಡೋಕೆ ಹೋಗ್ಬೇಡಿ ನೋಡಿರಿ. ಇಲ್ಲಿ ಎಷ್ಟು ಕೇಳಿದಾನತ್ತ, ಆ್ಯಕ್ಚುಲಿ 1 2 3 4 ಕೇಳಿದಾನೆಲ್ಲ. ಎಕ್ಸಾಮಲ್ಲಿ 3 ಕೇಳ್ತಾನೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ. ನೀವು ಫಸ್ಟ್ ಪಿ ಯು ಸಿ ಇದ್ರೆ ಈಸಿಯಾಗಿ ಸ್ಕೋರ್ ಮಾಡ್ಬೋದು ರೀ. ನಿಮಗಿನ್ನ ಎಷ್ಟು ದಿನ ಅದ ಅಂತಂದರೆ ಒಂದು 50 ದಿನ ಇದ್ದಿರ್ಬೇಕು ನೋಡಿರಿ. 50 ಅಥವಾ 60, ಐ ಥಿಂಕ್ 50 ಡೇಸ್ ಈಸ್ ಇನಫ್. 50 ಡೇಸ್, ಜನವರಿ ಒಂದು 30, ಫೆಬ್ರವರಿ ಒಂದು 10 ಹೇಳ್ರಿ, ಇದೊಂದು ತಿಂಗಳು ಒಂದು 10 ಹೇಳ್ರಿ. 50 ದಿನ ಅಷ್ಟೇ ಇದೆ ನಿಮ್ಗೆ. ಇದನ್ನು ಫಿಕ್ಸ್ ಕ್ವಶನ್ ಅದ ನೋಡಿರಿ. ಇದಂತೂ ಫಿಕ್ಸ್ ಹೇಳಿದ್ದೀನಿ ನೋಡಿರಿ. ಇದನ್ನು ಎಲ್ಲ ಹೇಳೀನಿ ನಾನು. ಇವು ಫಿಕ್ಸ್ ಕ್ವಶನ್ಸೇ ಅದಾವೆ. ಇವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಇದು ಹೇಳಿದ್ದೀನಿ. ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿರಿ. ಟೆಲಿಗ್ರಾಮ್ ಗ್ರೂಪ್ ಒಳಗೆ ಏನಾದರೂ ನಾನು ಕಡೆ ನಿಮಗೆ ಲಿಂಕ್ ಕಳಿಸ್ತೀನಂತೆ. ಓಕೆ, ಇದನ್ನು ಹೇಳಿದ್ದೀನಿ ನೋಡಿರಿ. ರೈಟ್, ಇವೆಲ್ಲ ಹೇಳೀನಿ, ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಯಾರು ಯಾವುದೇ ಕಾರಣಕ್ಕೆ ಇವುಗಳನ್ನು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ರೈಟ್, ನೆಕ್ಸ್ಟ್ ಇವಾಗ ಬಯಾಲಜಿ ಹೋಗೋಣವಾ? ಎಸ್, ಇಂಗ್ಲೀಷ್ ಬೇಡ, ಬಯಾಲಜಿ ಹೋಗೋಣಂತೆ. ಬಯಾಲಜಿ ಎಸ್, ಬಯಾಲಜಿ ಎಲ್ಲಿಗೆ ಬಂದೇವೆ ಈಗ? ಫಿಸಿಕ್ಸ್ ಆಯಿತು, ಮ್ಯಾಥ್ಸ್ ಆಯಿತು, ಕೆಮಿಸ್ಟ್ರಿ ಆದ್ಮೇಲೆ ಬಯಾಲಜಿ ಹೋಗಿ ಆಮೇಲೆ ಕೆಮಿಸ್ಟ್ರಿ ಹೋಗೋಣಂತ. ಎಸ್, ಬಯಾಲಜಿ ನೋಡಿರಿ. ಇದನ್ನು ರಾಂಪುರ್ PU ಕಾಲೇಜ್ ಅದ ನೋಡಿರಿ. ಥ್ಯಾಂಕ್ಸ್ ರೀ, ಇದು ಕ್ವಶನ್ ಪೇಪರ್ ಕಳಿಸಿದ್ದಕ್ಕೆ. 35 ಮಾರ್ಕ್ಸ್ ಅದ. ಇದು 18 ಡೇಟಿಗೆ ಕಂಪ್ಲೀಟ್ ಆಗಿದ್ದದ ನೋಡಿರಿ. ಓಕೆ, ನೋಡಿರಿ ಏನದ ಕ್ವಶನು. MCQ 5 MCQ ಕ್ವಶನ್ಸ್ ಅದಾವ ನೋಡಿರಿ. ಯಾವ್ದು ಕರೆಕ್ಟ್ ಅದ ಆಪ್ಷನನ್ನು ನೋಡಿ ತಾವು ಟಿಕ್ ಮಾಡಿರಿ. ಓಕೆ, ನಿಮ್ಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಫ್ರೆಂಡ್ಸನ್ನು ಕೇಳ್ರಿ, ಇಲ್ಲ ಲೆಕ್ಚರ್ಸ್ಗಳನ್ನು ಕೇಳಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಇವುಗಳನ್ನು ಯಾರೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಅದ ನೋಡಿರಿ. ಇಲ್ಲಿ ಆನ್ಸರ್ಗಳು ಕೊಟ್ಟಿದ್ದಾನ. ನೋಡಿರಿ ಯಾವುದು ಸೂಟ್ ಆಗ್ತದ, ಅದು ಕರೆಕ್ಟ್ ಆಗೋದೇನದ ಇಲ್ಲಿ ಸ್ಪೇಸ್ ಇದ್ದಲ್ಲಿ ಫಿಲ್ ಮಾಡಿರ್ತಾವೆ, ಬರೀರಿ. ನೆಕ್ಸ್ಟ್ ನೋಡಿರಿ, ಆನ್ಸರ್ ದ ಫಾಲೋವಿಂಗ್ ಎನಿ 4 ಅಂತ. 2 ಮಾರ್ಕಿಂದು 4 ಕ್ವಶನ್ಸ್ಗಳು ಬರೀಬೇಕು. ಎಷ್ಟು ಕೊಟ್ಟಿದ್ದಾನತ್ತ? 1 2 3 4 5 6 7 7 ಕ್ವಶನ್ಸ್ಗಳು ಕೊಟ್ಟಿದ್ದಾನೆ. ಅದರೊಳಗೆ 4 ಬರೀಬೇಕಂತ್ರಿ. ಇದೊಂದು ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಇದ್ದಿರ್ಬೋದು ಅಂತ ಅನ್ಕೊತೀನಿ ನಾನು. ನೆಕ್ಸ್ಟ್ 3 ಮಾರ್ಕಿಂದ ನೋಡಿರಿ, 1 2 3 4 5 ಕೊಟ್ಟಿದ್ದಾನೆ. 5ರಲ್ಲಿ ಎಷ್ಟು ಬರೀಬೇಕು ತಾವು? 3 ಬರೀಬೇಕು. ಅದಾದ್ಮೇಲೆ ಐ ಥಿಂಕ್ 5 ಮಾರ್ಕ್ ಕ್ವಶನ್ಸ್. ಎಸ್, ಆನ್ಸರ್ ದ ಫಾಲೋವಿಂಗ್ ಎನಿ 2 ಕ್ವಶನ್ಸ್ ಅಂತ. ರೈಟ್ ಸ್ಟೆಮ್ಯಾಟಿಕ್ ರೀಪ್ರೆಸೆಂಟೇಷನ್ ಆಫ್ ಗ್ಲೈಕೋಲೈಸಿಸ್ ಅಂತ. ನೆಕ್ಸ್ಟ್ 22nd 23rd ನೋಡಿರಿ. ಎಲ್ಲವನ್ನ ಚೆನ್ನಾಗಿ ಏನದ ತಾವು ಪ್ರಾಕ್ಟೀಸ್ ಮಾಡಿರಿ. ನೇಮ್ ದ ಫಾಲೋವಿಂಗ್ ಅಂತ. ಪ್ರೊಮೋಟ್ ರಿಪೇನಿಂಗ್ ಆಫ್ ಫ್ರೂಟ್ಸ್. ಇವೆಲ್ಲವನ್ನ ನೇಮ್ ಮಾಡ್ಬೇಕಂತ. ಮೇ ಬಿ ಚಿತ್ರ ಹಾಕ್ಬೇಕಂತ ನೋಡ್ರಿ. ಚಿತ್ರ ಹಾಕಿ ನೋಡ್ಬೇಕು, ಏನು ಬೇಕು ನೋಡ್ರಿ. ಆಮೇಲೆ ಮ್ಯಾಥಮೆಟಿಕ್ಸ್ ಇನ್ನೊಂದು ಕ್ವಶನ್ ಪೇಪರ್ ಬರ್ತೇನೆ. ಎಸ್, ಮ್ಯಾಥ್ಸ್ ಯಾವ ನೋಡ್ರಿ ಕ್ವಶನ್ ಪೇಪರ್ಗಳು ನೋಡ್ರಿ. ಇಲ್ಲ ಯಾವ ನೋಡ್ರಿ, ನಿಮ್ಗೆ ಯಾವ್ದು ಬೇಕು ಅದು ತಗೋರಿ. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ, ಸಾಕು ಅಷ್ಟೇ. ನೋಡಿದ್ರಲ್ಲ, ಮತ್ತು ಇನ್ನೊಂದು ಇದೆ ನೋಡ್ರಿ, ಇಲ್ಲೊಂದು ಅದ ನೋಡ್ರಿ ಮ್ಯಾಥ್ಸ್. ನೋಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾವುದೇ ಕಾರಣಕ್ಕೆ ಇದರಲ್ಲಿ ಮ್ಯಾಥ್ಸಲ್ಲಿ ಮಾರ್ಕ್ಸನ್ನ ಕಳ್ಕೊಳಕ್ಕೆ ಹೋಗ್ಬೇಡ್ರಿ ಸ್ಪೆಷಲಿ. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ. ಸೊ ಇವಾಗ ನೆಕ್ಸ್ಟ್ ಏನದ, ನಾನು ಕೆಮಿಸ್ಟ್ರಿ ಹೋಗ್ತೀನಿ ನೋಡ್ರಿ. ಓಕೆ, ರೈಟ್. ನೋಡ್ರಿ ಏನದ ಕ್ವಶನ್ಸ್ ನೋಡ್ರಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸಪೋಸ್ ಇದೇನಾದರೂ ಸಬ್ಜೆಕ್ಟ್ ಮುಗ್ದಿತ್ತು ಅಂದರೆ ಇದನ್ನು ಓದೋಕೆ ಹೋಗ್ಬೇಡ್ರಿ. ಮುಗ್ದಿದ್ದಿಲ್ಲ ಅಂದರೆ ನೋಡಿರಿ, ಒಂದು ಐಡಿಯಾ ಬರ್ತದೆ ನಿಮಗೆ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡೋದ್ರಿಂದ. ಏನದ ನೋಡ್ರಿ, ಚೆನ್ನಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿರಿ, ಏನು ಬರ್ತದೆ ಆನ್ಸರ್. ಇವೆಲ್ಲ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರ್ತಾವೆ ನೋಡಿರಿ, ತಲೆಗೆ ಇಟ್ಕೋರಿ ನೀವು. ಆ್ಯನ್ಯುವಲ್ ಎಕ್ಸಾಮಿಗೆ ನಿಮಗೆ 3 to 4 ಚಾಪ್ಟರ್ಸ್ ಅದಾವಿಲ್ಲ ಈ ಸೆಕೆಂಡ್ ಟೆಸ್ಟಿಗೆ.
ಇವು 3 to 4 ಚಾಪ್ಟರ್ ಆ್ಯನ್ಯುವಲ್ ಎಕ್ಸಾಮಿಗೆ ಕವರ್ ಆಗ್ತಾವೆ ನೋಡಿರಿ. ಹಾಗಾಗಿ ಯಾರು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಎಲ್ಲ ಫಿಲ್ಲಿಂದ ಬ್ಲ್ಯಾಂಕ್ಸ್ ಆಗಲಿ MCQ ಆಗಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಯಾಕೆ ಇವು ಫಿಕ್ಸ್, ಯಾಕೆ ಇವು ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗ್ತಾವೆ ಅಂತ ಹೇಳ್ತೀನಿ ಅಂತಂದರೆ, ನಮ್ಮ ಕಾಲೇಜ್ ಲೆಕ್ಚರರ್ಸ್ ಏನಿದ್ದಿರ್ತಾರಲ್ವ ಅವರೆಲ್ಲ ಎಕ್ಸ್ಪರ್ಟ್ಸ್ ಇದ್ದಿರ್ತಾರೆ ರೀ. ಅವ್ರಿಗೆ ಪೂರಾ ಕ್ವಶನ್ ಪೇಪರ್ ಯಾವ ಥರ ಕೇಳ್ತಾರೆ, ಎಂಥ ಕ್ವಶನ್ಸ್ಗಳು ಕೇಳ್ತಾರೆ, ಅವರಿಗೆಲ್ಲ ಪೂರಾ ನಾಲೆಜ್ ಇದ್ದಿರ್ತದೆ ರೀ. ಹಾಗಾಗಿ ಅವ್ರೇನದ ಚೆನ್ನಾಗಿ ಕ್ವಶನ್ ಪೇಪರನ್ನ ಪ್ರಿಪೇರ್ ಮಾಡಿರ್ತಾರೆ. ಸಪೋಸ್ ನಿಮ್ಮ ಕಾಲೇಜಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದಿಲ್ಲ ಅಂತಂದರೆ ಅಂಥ ಲೆಕ್ಚರರ್ಸ್ಗಳೇನು ಕ್ವಶನ್ ಪೇಪರ್ ಅಷ್ಟೊಂದು ಸರಿಯಾಗಿ ಪ್ರಿಪೇರ್ ಮಾಡೋಂಗಿಲ್ಲ. ಓಕೆ, ಹತ್ತಾಯ್ತಾ? ನೆಕ್ಸ್ಟ್ ಕ್ವಶನ್ ನಂಬರ್ 11 ಬೇಕಲ್ವ, ಕೆಮಿಸ್ಟ್ರಿ. ಎಸ್, ಇಲ್ಲ ಅದ ನೋಡಿರಿ. ನೆಕ್ಸ್ಟ್ ಅದ್ರ ಮುಂದಿಂದು ಕೆಮಿಸ್ಟ್ರಿದು ನೋಡಿರಿ ಕ್ವಶನ್ಸ್ಗಳು ಯಾವ ಥರ ಅದಾವ ಅಂತೇಳಿ. ಇಲ್ಲಿ 2 ಮಾರ್ಕಿಂದ 5 ಕ್ವಶನ್ಸ್ ಅಂತ ಹೇಳ್ತಾನೆ ನೋಡಿರಿ. ಆ್ಯಕ್ಚುಲಿ ಅದು ಎಷ್ಟು ಕೊಡಬೇಕು? 3 ಕೊಡಬೇಕು. 3 ಕೇಳಬೇಕು. 3, 4, 5, 6, 7 ಕೊಟ್ಟು ಎಷ್ಟು ಬರೀ ಅಂತ ಹೇಳಕತ್ತಾನತ? 5 ಬರೀ ಅಂತ ಹೇಳಕತ್ತಾನ ನೋಡಿರಿ. ಓಕೆ ರೈಟ್. ನೋಡಿರಿ ಇವೆಲ್ಲ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗ್ತಾವೆ ರೀ. ಕೆಮಿಸ್ಟ್ರಿ ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಇರ್ತದೆ, ಡೌಟ್ಸ್ ಇದ್ದಿರ್ತದೆ, ಏನು ಓದ್ಬೇಕು ಏನು ಬಿಡ್ಬೇಕು ಅಂತೇಳಿ. ಏನಿಲ್ಲ, ನೀವು ಫಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಓದ್ರಿ. ಓಕೆ, ಆಮೇಲೆ ಮಿಡ್ ಟರ್ಮ್ ಓದ್ರಿ. ಓಕೆ, ಆಮೇಲೆ ಸೆಕೆಂಡ್ ಟೆಸ್ಟ್ ಓದ್ರಿ. ಸಾಕು, ಇಷ್ಟು ಓದ್ರಿ ಅಂದ್ರೆ ನೀವೇನದ ಔಟ್ ಆಫ್ 70 ಮಿನಿಮಮ್ 40 ಮಾರ್ಕ್ಸ್ ತೊಗೋತೀರಿ ನೀವು. ಅರ್ಥ ಆಯ್ತಾ? ಇದಿಷ್ಟೇ ಓದ್ರಿ ಸಾಕು. 1-2 ಡಿಸ್ಟಿಕ್ದು ಓದ್ರಿ. ಡಿಸ್ಟಿಕ್ ಕ್ವಶನ್ ಪೇಪರ್ ಓದಬೇಕಾ? ಕಾಲೇಜ್ದಾಗಿನ ಬೇಡ, ಕೆಲವೊಂದು ಕಾಲೇಜಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದಿದ್ದಿಲ್ಲ ಅಂತಂದರೆ ಅಲ್ಲಿ ನಿಮಗೆ ಮಾರ್ಕ್ಸ್ ಕವರ್ ಆಗೋಂಗಿಲ್ಲ. ಡಿಸ್ಟಿಕಲ್ಲಿ ಅಂದರೆ ಡಿಸ್ಟಿಕ್ ಲೆಕ್ಚರರ್ಸ್ಗಳು ಇದ್ದಿರ್ತಾರೆ, ಡಿಸ್ಟಿಕ್ ಬೋರ್ಡಿಂದ ಎಕ್ಸ್ಪರ್ಟ್ಸ್ಗಳು ಏನಾದ್ರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿರೋದ್ರಿಂದ ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ರೀ. ಓಕೆ, ಇವೆಲ್ಲ ಏನು ಅಂತಂದರೆ ಎಷ್ಟು ಮಾರ್ಕಿಂದ ನೋಡಿರಿ ಇವು? 3 ಮಾರ್ಕಿಂದ 5 ಕ್ವಶನ್ಸ್ಗಳು ನೋಡಿರಿ. ರೈಟ್, ಮುಗಿತಲ್ವಾ? ಓಕೆ, ಇದೇನದ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ ಇದೆ ರೀ. ಇದೊಂದು 2 ನ್ಯೂಮರಿಕಲ್ ಪ್ರಾಬ್ಲಮ್ಮೇ ಅದಾವೆ. ಕರೆಕ್ಟ್ ಅಲ್ವಾ? ಎಸ್. ಓಕೆ, ಕೆಮಿಸ್ಟ್ರಿ ಮುಗೀತಾ? ಫಿಸಿಕ್ಸ್ ಮುಗೀತು, ಮ್ಯಾಥ್ಸ್ ಮುಗೀತು, ಬಯಾಲಜಿ ಮುಗೀತು. ಮತ್ತೇನು ಬೇಕು ಈಗಿನ? ಇಂಗ್ಲೀಷ್ ನೋಡೋಣ. ಇಂಗ್ಲೀಷ್ ಕನ್ನಡ ನೋಡೋಮಂತ. ಮತ್ತು ಇನ್ನೊಂದು ಹೇಳ್ತೀನಿ ಕೇಳ್ರಿ. ನಾನು ನಿಮಗೇನದ ಹಿಂದಿನೂ ಅಪ್ಲೋಡ್ ಮಾಡಿದ್ದೀನಿ ರೀ ಆಲ್ರೆಡಿ. ನಿನ್ನೆ ದಿನನೇ ಹಿಂದಿ ಕಂಪ್ಯೂಟರ್ ಸೈನ್ಸ್ ಯಾರಾದರೂ ಇದ್ರಿ ಅಂದರೆ ಕಂಪ್ಯೂಟರ್ ಸೈನ್ಸ್ದು ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ. ನಾನು ನಿನ್ನೆ ದಿನನೇ ಅಪ್ಲೋಡ್ ಮಾಡಿದ್ದೀನಿ, ತಾವುಗಳನ್ನ ನೋಡಿರಿ ನಿನ್ನೆ ದಿನ. ಓಕೆ, ಎಸ್ಟರ್ಡೇ ಆಲ್ಸೋ ನಾನು ಏನು ಮಾಡೀನಿ, ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಮತ್ತು PDF ಆಲ್ರೆಡಿ ಕಳಿಸಿದ್ದೀನಿ ರೀ. ಎಲ್ಲಿ ಕಳಿಸಿದ್ದೀನಿ ಅಂತಂದರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕಳಿಸಿದ್ದೀನಿ, ನೋಡ್ಬೋದು. ಇಂಗ್ಲೀಷ್ ನೋಡಿರಿ, ಯಾರ್ದಾದ್ರೂ ಮುಗ್ದಿದ್ದಿಲ್ಲ ಅಂದರೆ ಇಂಗ್ಲೀಷ್ ನೋಡಿರಿ, ಯಾವ ಥರ ಕ್ವಶನ್ಸ್ ಕೇಳಿದ್ದಾನೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ದ ಫಾರ್ಮರ್ ಫೌಂಡ್ ರಿಲೀಸ್ ವಿತ್ ಡ್ಯಾಶ್ ಅಂತ 6 MCQ ಅದ ನೋಡಿರಿ. ಓಕೆ, ಇವಾಗ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಒಂದು ಐಡಿಯಾ ಬರ್ತದೆ ನಿಮಗೆ ಸ್ವಲ್ಪ ಕ್ವಶನ್ ಪೇಪರ್ ಓದೋದ್ರಿಂದ. ನೆಗ್ಲೆಕ್ಟ್ ಮಾಡಬೇಡ್ರಿ. ಮತ್ತು ಇನ್ನೊಂದು ಏನು ಹೇಳ್ತೀನಿ ಅಂತಂದರೆ, ನಿಮ್ದು ಆ್ಯನ್ಯುವಲ್ ಎಕ್ಸಾಮ್ ಅದ ಅಲ್ವಾ, ಸೊ ಆಗಾಗ ತಾವೇನು ಮಾಡಬೇಕು, ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿರಿ. ಅಥವಾ ಸ್ಟಾರ್ಟ್ ಪ್ರಿಪ್ರೇಷನ್. ನಾ ಎಷ್ಟೋ ಜನ ವಿದ್ಯಾರ್ಥಿಗಳು ಕೇಳ್ತೀನಿ, ಸರ್ ನಾಳೆ ಎಕ್ಸಾಮ್ ಅದ ರೀ, ಒಟ್ಟು ಹ್ಯಾಂಗ ಮಾಡಿ ಪಾಸ್ ಮಾಡೋಂಗೆ ಕ್ವಶನ್ಸ್ಗಳು ಕೊಡ್ರಿ ಅಂತೀರಿ. ಹಂಗೆ ನೀವು ಒಂದು ನೈಟ್ದಾಗ ಎಕ್ಸಾಮ್ ಪ್ರಿಪೇರ್ ಆಗ್ತೀರಿ? ಅದಕ್ಕೇನಾದ್ರು ತನ್ನದೇ ಆದ ಒಂದು ಪ್ಲ್ಯಾನ್ ಇದ್ದಿರ್ತದೆ ರೀ. ಆ ಪ್ಲ್ಯಾನ್ ಪ್ರಕಾರ ಸ್ಟಡಿ ಮಾಡಿದ್ರಿ ಅಂತಂದರೆ ನಿಮಗೇನದ ಒಳ್ಳೆ ರಿಸಲ್ಟ್ ಬರ್ತದೆ. ಓಕೆ, ಗುಡ್ ಸ್ಕೋರ್ ಮಾಡ್ಬೋದು ನೀವು. ಹಾಗಾಗಿ ಈಗ ಒಂದು 50 ಡೇಸ್ ಏನದಲ್ವ, 50 ಡೇಸ್ ಸ್ವಲ್ಪ ಪ್ಲ್ಯಾನ್ ಪ್ರಕಾರ ಅಂದ್ರೆ ನಾನು ಏನು ಕೊಟ್ಟಿರಲಿಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅವುಗಳನ್ನೇ ಪ್ರಾಕ್ಟೀಸ್ ಮಾಡಿರಿ. ಬರೀ ಕ್ವಶನ್ ಅಷ್ಟೇ ಮಾಡಿಬಿಡ್ರೆ, ಸಾಲ್ಯೂಷನ್ನು ಮಾಡಿರಿ. ನೋಡಿರಿ ನೆಕ್ಸ್ಟ್ ಎನಿ ಟು ಅಂತ. ಇಲ್ಲಿ ನೋಡಿರಿ ನಿಮಗೆ ಪ್ಯಾರಾಗ್ರಾಫ್ ಮಾಡೋಕ್ಕೆ ಬರಬೇಕು 80 to 100 ವರ್ಡ್ಸ್ದು. ಏನು ಬೇಕು ಇಲ್ಲಿ ಅಂತಂದರೆ ವೊಕಾಬ್ಲರಿ ಬೇಕಾಗ್ತದೆ ಮತ್ತು ಸೆಂಟೆನ್ಸ್ ಫಾರ್ಮೇಷನ್ ಬರಬೇಕಾಗ್ತದೆ ರೀ. ಹಾಗಾಗಿ ಇವಾಗ ನೋಡಿದ್ರೆ ಇಂಪ್ರೂವ್ಮೆಂಟ್ ಮಾಡ್ಕೋರಿ ಇಂಗ್ಲೀಷ್. ನೆಕ್ಸ್ಟ್ ನೋಡಿರಿ, ಇದು 6 ಮಾರ್ಕಿನ ಒಂದು ಕ್ವಶನ್ ಅದ. ಒಂದು ಪ್ಯಾರಾಗ್ರಾಫ್ ಬರೀಬೇಕಂತ 200 ವರ್ಡ್ಸ್ದು. ಅವಾಗ ನಿಮಗೆ ಏನು ಬೇಕಾಗ್ತದೆ, ಇಲ್ಲಿ ಇಂಗ್ಲೀಷ್ ವೊಕಾಬ್ಲರಿ ಬೇಕಾಗ್ತದೆ. ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಅಂತ. ಹೌದಾ? ಸೊ ಇಲ್ಲೊಂದು ಪ್ಯಾಸೇಜ್ ಕೊಟ್ಟನ, ಕೆಳಗಡೆ ಕ್ವಶನ್ಸ್ ಕೊಟ್ಟನ, ಅವುಗಳ ಆನ್ಸರ್ಗಳನ್ನು ಬರೀಬೇಕಂತ. 6 ಮಾರ್ಕಿನ ಅದ ನೋಡಿರಿ ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾನೆ. ಚೆನ್ನಾಗಿ ಪ್ಯಾರಾಗ್ರಾಫನ್ನು ಓದ್ರಿ. ಮತ್ತು ಇವು 6 ಕ್ವಶನ್ಸ್ಗಳನ್ನ ಬಿಡಿಸ್ರಿ. ಅಂದರೆ ಇವು 6ದ ಆನ್ಸರ್ಗಳನ್ನು ಬರೀರಿ. ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾವೆ? 6 out of 6 ಮಾರ್ಕ್ ಬರ್ತಾವೆ ನೋಡಿರಿ. ಓಕೆ, ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಅಂತ. A ಮತ್ತು B ಕೊಟ್ಟಿದ್ದಾನೆ, ಎರಡಕ್ಕೆ ನೋಡೋಕೆ ತಾವು ಮ್ಯಾಚನ್ನು ಮಾಡಬೇಕು. ಅದಾದ್ಮೇಲೆ ನೋಡಿರಿ ನೆಕ್ಸ್ಟ್ ರೆಫರ್ ದ ಫಾಲೋವಿಂಗ್ ಶೆಡ್ಯೂಲ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್ ಅಂತ. ಓಕೆ,
ನೋಡಿರಿ ಇದನ್ನು ಚೆನ್ನಾಗಿ ಇದೇನು ಶೆಡ್ಯೂಲ್ ಅದಲ್ವಾ, ಒಂದು ಟೈಮ್ ಟೇಬಲ್ ಅದ ರೀ. ಇದನ್ನೇನು ನೋಡೋಕೆ ತಾವು ರೆಫರ್ ಮಾಡಬೇಕಂತ. ಆಮೇಲೆ ಏನು ಮಾಡಬೇಕು, ಕೆಳಗೆ ಕ್ವಶನ್ಗಳು ಕೊಟ್ಟನ ಆ ಕ್ವಶನ್ಗಳನ್ನು ಬಿಡಿಸ್ರಿ. ನಿಮಗೆ ಇಂಗ್ಲೀಷ್ ಗ್ರಾಮರಲ್ಲಿ ಒಂದು 30 to 40 ಮಾರ್ಕ್ಸ್ ಬರ್ತಿರ್ಬೇಕು ರೀ. ಇದೇನಾಗ್ತದೆ, ನಿಮಗೆ ಒಳ್ಳೆ ಸ್ಕೋರ್ ಮಾಡೋಕೆ ಹೆಲ್ಪ್ ಆಗ್ತದೆ ನೋಡಿರಿ. ಚೆನ್ನಾಗಿ ಗ್ರಾಮರನ್ನು ಪರ್ಫೆಕ್ಟ್ ಆಗಿರಿ. ಮೇನ್ ಅಂದರೆ ಗ್ರಾಮರ್ ಅದ ನೋಡಿರಿ. ಗ್ರಾಮರ್ ನಿಮ್ಗೆ ಯಾವಾಗ ಕವರ್ ಆಗ್ತದೆ ಅಂದರೆ ಒಂದು 4 to 6 ಕ್ವಶನ್ ಪೇಪರನ್ನು ರೆಫರ್ ಮಾಡಿರಿ ನೀವು. ಯಾಕಂದರೆ ಸೇಮ್ ಅವೇ ಥರ ಕ್ವಶನ್ಸ್ಗಳು ಇದ್ದಿರ್ತಾವೆ, ಅದೇ ಪ್ಯಾಟ್ರನ್ಲಿದೆ ಇದ್ದಿರ್ತಾವೆ ರೀ. ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಒಂದು 4 to 6 ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡಿರಿ. ಗ್ರಾಮರ್ ಏನದ ನಿಮ್ಮದು ಕವರ್ ಆಗ್ತದ. ಓಕೆ, ಇಂಗ್ಲೀಷ್ ಆಯ್ತಲ್ವ. ನಾ ಕನ್ನಡನೂ ನಿನ್ನೆ ದಿನನೂ ಹೇಳೀನಿ, ಮತ್ತು ಇಲ್ಲೂ ಅದ ನೋಡ್ರಿ ಕನ್ನಡ. ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು ಅಂತ. ಐ ಥಿಂಕ್ ಎಸ್ಟರ್ಡೇ ಎಕ್ಸ್ಪ್ಲೇನ್ ದಿಸ್ ಒನ್. ಇದು ಹೇಳಿದ್ದೀನಿ, ಮತ್ತೆ ಹೇಳೋದು ಬೇಡ, ಯಾಕಂದ್ರೆ ಪಾಪ ನಿಮಗೂ ಟೈಮ್ ಇಲ್ಲ ಇವಾಗ. ನೋಡ್ರಿ, ಒಂದು ಟೈಮ್ ನೋಡ್ತೀರಿ ಅಂದ್ರೆ ನೋಡ್ರಿ. ಪ್ರಗತಿಯೇ ವಿದ್ಯೆಯ ಮೂಲ, ನೀನಿನ್ನು ನನ್ನನ್ನು ಕ್ಷಮಿಸಲಿಲ್ಲವೇ, ಜನ ಎಲ್ಲಿ ಸೇರಿದರೆ ಅಲ್ಲಿ ದರ್ಬಾರು, ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ವಾವ್ ನೋಡಿ, ಸಂದರ್ಭ ಸೂಚಿಸಿ ಬರೆಯಿರಿ ಅಂತ ನೋಡ್ರಿ. ಮಗು ಹಣ್ಣುಗಳಿಂದ ಕಲಿಯಬೇಕಾದ ಗುಣಗಳು ಯಾವುವು? ಏನದ, ನಾನು ಪಾಪ ಕನ್ನಡನೇ ಓದಿಲ್ಲ, ಬಟ್ ಕ್ವಶನ್ಸ್ ಮಾತ್ರ ಮಸ್ತ್ ಅದಾವ. ಇಲ್ಲಿ 2 ಪದಗಳಿಗೆ ವಿರುದ್ಧ ಪದವನ್ನು ಬರೆಯಿರಿ. ಪರಿಚಿತ, ಮುಳುಗು, ನಂಬಿಕೆ, ಮಹಾತ್ಮ, ಹೆಣ್ಣಿನಂಗಡಿ, ಹೊಳೆಯುವುದೆಂದಿಗೆ, ಸೂರ್ಯ, ಕಡಲು, ಚಿಹ್ನೆಗಳಿಗೆ ಸಮಾನಾರ್ಥಕ ರೂಪವನ್ನು ಬರೀಬೇಕಂತ. ಓಕೆ, ಇಲ್ಲೂ ಗ್ರಾಮರ್ ಅದ ನೋಡ್ರಿ. ಇವನು ಗ್ರಾಮರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕನ್ನಡನು. ಪರೀಕ್ಷೆಯ ಸಿದ್ಧತೆ ಕುರಿತು ತಂದೆ ತಾಯಿ ಪೋಷಕರಿಗೆ ಒಂದು ಪತ್ರ ಬರೆಯಿರಿ, ಮತ್ತು ಒಂದು ಪ್ರಬಂಧ ಇದ್ದಿರ್ತದೆ ನೋಡ್ರಿ. ಒಂದು ಪತ್ರ ಇದ್ದಿರ್ತದೆ, ಇನ್ನೊಂದು ಪ್ರಬಂಧ ಇದ್ದಿರ್ತದೆ ನೋಡ್ರಿ. ಇವುಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ರೈಟ್. ಸೊ ನಿಮಗೇನಾದ ಇದೊಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ, ಯೂಸ್ನೂ ಆಗಿದೆ ಅಂತ ಅನ್ಕೊತೀನಿ. ಆಲ್ ದ ವೆರಿ ಬೆಸ್ಟ್. ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡಿರಿ, ಯಾರೂ ಭಯ ಪಡೋಕೆ ಹೋಗ್ಬೇಡ್ರಿ. ಎಷ್ಟಾಗ್ತದೆ ಅಷ್ಟು ತಾವೇನದ ಪ್ರಾಕ್ಟೀಸ್ ಮಾಡಿರಿ. ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ. ಎಫರ್ಟ್ ಮಾತ್ರ ನೀವು ಹಾಕ್ರಿ. ಪುಟ್ ಎಫರ್ಟ್ ಗೆಟ್ ರಿಸಲ್ಟ್. ಫಸ್ಟ್ ಎಫರ್ಟ್ ಹಾಕಬೇಕು. ಪುಟ್ ಎಫರ್ಟ್ ಗೆಟ್ ರಿಸಲ್ಟ್. ನೋ ಎಫರ್ಟ್ ನೋ ರಿಸಲ್ಟ್. ನೀವು ಎಫರ್ಟ್ ಹಾಕ್ರಿ ಚೆನ್ನಾಗಿ, ನಿಮ್ಗೇನದ ಒಳ್ಳೆ ರಿಸಲ್ಟ್ ಬಂದೇ ಬರ್ತದೆ ರೀ. ಆಲ್ ದ ಬೆಸ್ಟ್. ರೈಟ್, ಥ್ಯಾಂಕ್ ಯು. ಮತ್ತೆ ಒಂದು ವಿಡಿಯೋಲಿ ಸಿಗೋಣ ಅಂತ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ತುಂಬ ವಿಡಿಯೋಗಳು ಬಿಡ್ತೀನಿ ನಾನು. ಮತ್ತು ಯಾರಾದರೂ ಲೈಕ್ ಮಾಡಿದಿಲ್ಲ ಪ್ಲೀಸ್ ಲೈಕ್ ಮಾಡಿರಿ, ಒಂದು ಸ್ವಲ್ಪ ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೆ ಶೇರ್ ಮಾಡಿರಿ. ಜಾಯಿನ್ ಟೆಲಿಗ್ರಾಮ್ ಗ್ರೂಪ್. ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂತಂದರೆ ಟೆಲಿಗ್ರಾಮ್ ಗ್ರೂಪಿಗೆ ಏನಾದರೂ ತಾವು ಜಾಯ್ನ್ ಆಗಿರಿ. ಓಕೆನಾ, ರೈಟ್. ಥ್ಯಾಂಕ್ ಯು, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮತ್ತೆ ಮುಂದಿನ ಒಂದು ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.